ಮಹಾಗಣಾಧಿಪತಿಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕಾರ್ತೀಕ ಪುರಾಣ ಅಧ್ಯಾಯ 3. ಪಿಶಾಚಿಗಳಿಗೆ ಮೋಕ್ಷ ಪ್ರಾಪ್ತಿ. ಕಾರ್ತೀಕ ಸೋಮವಾರ ವ್ರತ ಫಲವನ್ನು ವಸಿಷ್ಠ ಮಹರ್ಷಿಯಿಂದ ಜನಕ ಮಹಾರಾಜನು ತಿಳಿದನು. ಮುಂದುವರಿಸಿದ ವಸಿಷ್ಠನು, ಮಿಥಿಲಾ ನಗರದ ರಾಜನಾದ ಜನಕನೇ, ಕಾರ್ತೀಕ ಮಾಸದಲ್ಲಿ ಸ್ನಾನ, ಶಿವಪೂಜೆ, ದಾನಾದಿಗಳನ್ನು ಮಾಡುವವರು ಪುಣ್ಯಶಾಲಿಗಳಾಗುವರು. ಕಾರ್ತೀಕ ಶುಕ್ಲ ಹುಣ್ಣಿಮೆಯ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡದಿದ್ದಲ್ಲಿ ಅಥವಾ ದಾನಾದಿಗಳನ್ನು ಮಾಡದವನು ನಾಯಿಯ ಜನ್ಮ ಎತ್ತಬೇಕಾಗುತ್ತದೆ. ಅಲ್ಲದೆ ಸಾವಿರಾರು ವರ್ಷಗಳ ಕಾಲ ಚಂಡಾಳನಾಗಿಯೇ ಬ್ರಹ್ಮರಾಕ್ಷಸನಾಗಿಯೋ ಜನ್ಮ ಎತ್ತಬೇಕಾಗುತ್ತದೆ ಎಂದನು. ಆಗ ಜನಕನು, ಮುನೀಂದ್ರ, ಹಿಂದೆ ಈ ಪುಣ್ಯ ಕಾರ್ತೀಕ ವ್ರತವನ್ನಾಚರಿಸದೆ ಬ್ರಹ್ಮರಾಕ್ಷಸನಾಗಿ ಜನ್ಮ ತಾಳಿದುದಕ್ಕೆ ನಿರ್ದೇಶನವಿದೆಯೇ ಎಂದು ಪ್ರಶ್ನಿಸಿದನು. ಅದಕ್ಕೆ ಉದಾಹರಣೆಯಾಗಿ ವಸಿಷ್ಠನು 3 ಪಿಶಾಚಿಗಳು ಮೋಕ್ಷ ಹೊಂದಿದ ಕಥೆಯನ್ನು ಹೇಳಲು ಉಪಕ್ರಮಿಸಿದನು. ಅಯ್ಯ ಜನಕ ಮಹಾರಾಜ, ಬಹು ಹಿಂದೆ ಪವಿತ್ರ ಶ್ರೀಶೈಲ ಕ್ಷೇತ್ರವಿರುವ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಅವನೊಬ್ಬ ತತ್ವನಿಷ್ಠನು, ಪಂಡಿತನು, ವಿದ್ವಾಂಸನು, ಜಿತೇಂದ್ರಿಯನು, ಸತ್ಯವಂತನು, ದೈವಭಕ್ತನೂ ಆಗಿದ್ದನು. ಒಮ್ಮೆ ಅವನು ಪುಣ್ಯಕ್ಷೇತ್ರಗಳ ಸಂದರ್ಶನಾರ್ಥವಾಗಿ ಹೊರಟು ಕಾಳಹಸ್ತಿ, ಸಿಂಹಾಚಲ ಮೊದಲಾದ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶಿಸಿ ಗೋದಾವರಿ ತೀರಕ್ಕೆ ಬಂದನು. ಆ ನದಿ ತೀರದಲ್ಲಿ ಒಂದು ಅಶ್ವತ್ಥ ವೃಕ್ಷವಿದ್ದು ಅದರಲ್ಲಿ 3 ಬ್ರಹ್ಮರಾಕ್ಷಸರಿದ್ದರು. ಹೇಳಿ ಕೇಳಿ ಅವರು ಪಿಶಾಚಿಗಳು. ಹಿಂದು ಮುಂದಾದ ಕಾಲುಗಳನ್ನುಳ್ಳ ಅವರ ಮುಖಗಳು ವಿಕಾರವಾಗಿದ್ದವು. ಅವರ ಶರೀರ ಕಪ್ಪು ಬಣ್ಣಕ್ಕಿದ್ದವು. ಕಣ್ಣುಗಳು ಕೆಂಡದಂತೆ ಕೆಂಪಾಗಿದ್ದವು. ನೋಡಿದ ಯಾರೇ ಆಗಲಿ ಭಯಪಟ್ಟುಕೊಳ್ಳುವಂಥ ಅವರ ಶರೀರದಿಂದಾಗಿ ಸಮೀಪ ಸುಳಿಯಲು ಹೆದರುತ್ತಿದ್ದರು. ಅವರ ಕೇಶರಾಶಿಗಳು ನೆಲ ತಾಕುತ್ತಿದ್ದವು. ಯಾವ ಮಾನವರು ಅಲ್ಲಿ ಸುಳಿಯುತ್ತಿರಲಿಲ್ಲ. ಅವರು ನಕ್ಕರೆ ಸಿಡಿಲು ಬಿದ್ದಷ್ಟು ಶಬ್ದವಾಗುತ್ತಿತ್ತು. ಬಹು ದೂರದಲ್ಲಿ ಬರುತ್ತಿದ್ದ ಜನರು ಆ ಶಬ್ದಕ್ಕೆ ಬೆಚ್ಚಿ ಬೀಳುತ್ತಿದ್ದರು. ಅವರ ಕೋರೆ ಹಲ್ಲುಗಳು ರಾತ್ರಿ ಕಾಲದಲ್ಲಿ ಬಹು ದೂರದಿಂದಲೇ ಪ್ರಕಾಶಿಸುತ್ತಾ ಅಲ್ಲಿಗೆ ಯಾರೂ ಹೋಗಲು ಧೈರ್ಯ ಬರುತ್ತಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಹಚಾರವಶಾತ್ ಬ್ರಾಹ್ಮಣನು ವೃಕ್ಷದ ಸಮೀಪಕ್ಕೆ ತಿಳಿಯದೇ ಬಂದನು. ಆಗ ಅವನಿಗೆ ಆ ಪಿಶಾಚಿಗಳು ಕಾಣಿಸಿಕೊಂಡವು. ಅವನು ಅವುಗಳನ್ನು ನೋಡಿ ಭಯಪಟ್ಟುಕೊಂಡು ಅಲ್ಲಿಂದ ಒಂದೇ ಸಮನೆ ಓಡಲಾರಂಭಿಸಿದನು. ಅವನ ದೇಹ ಕಂಪಿಸುತ್ತಿತ್ತು. ಗಾಯತ್ರಿ ಜಪವನ್ನೇ ಜಪಿಸುತ್ತಾ ಬ್ರಾಹ್ಮಣನು ಹರಿಹರರನ್ನು ಧ್ಯಾನಿಸುತ್ತಾ ಹೋಗುತ್ತಿದ್ದನು. ಪಿಶಾಚಿಗಳು ಅವನನ್ನು ಅಟ್ಟಿಸಿ ಬಂದವು. ಆಗ ಬ್ರಾಹ್ಮಣನು, ಪರಮಾತ್ಮ, ಭಕ್ತವತ್ಸಲ, ಪರಮೇಶ್ವರ, ಜಗದಾದಿಮೂಲ ನಾರಾಯಣ, ಮೃತ್ಯುಂಜಯ, ಶಂಕರ, ನನಗೆ ಯಾರೂ ಗತಿಯಿಲ್ಲ, ಅನಾಥೋ ದೈವರಕ್ಷಕ, ಕಾಪಾಡು ತಂದೆ ಎಂದು ಹರಿಹರ ಗುಣಗಾನ ಮಾಡುತ್ತಾ ಇದ್ದನು. ವಿಪ್ರಶ್ರೇಷ್ಠನು ಯಾವಾಗ ಹರಿಹರರ ಧ್ಯಾನ ಮಾಡುತ್ತಾ ನಡೆದಿದ್ದನೋ ಅವನು ಮಾಡಿದ ದೇವರ ಸ್ತುತಿಗಳು ಪಿಶಾಚಿಗಳ ಕಿವಿಗಳ ಮೇಲೆ ಬಿದ್ದವು. ದೇವರ ನಾಮಸ್ಮರಣೆಯಿಂದ ನಾನಾ ಜನ್ಮಗಳ ಪಾಪಗಳು ಮುಕ್ತವಾಗುತ್ತವೆ ಎಂದು ಹೇಳಿರುವಂತೆ ಪಿಶಾಚಿಗಳಿಗೆ ಪೂರ್ವ ಜನ್ಮದ ಸ್ಮೃತಿ ಉಂಟಾಯಿತು. ಆಗ ಅವರಲ್ಲಿ ಒಬ್ಬ ಬ್ರಹ್ಮರಾಕ್ಷಸನು, ಅಯ್ಯ ಬ್ರಾಹ್ಮಣನೇ, ನಾವು ನಿನ್ನನ್ನೇನೂ ಮಾಡುವುದಿಲ್ಲ, ಭಯವನ್ನು ಬಿಡುವವನಾಗು. ನೀನು ಮಾಡಿದ ನಾಮಸ್ಮರಣೆಯಿಂದಲೂ ನಿನ್ನ ದರ್ಶನದಿಂದಲೂ ನಾವು ಪವಿತ್ರಾತ್ಮರಾದೆವು ಎಂದು ಪ್ರಾರ್ಥಿಸಿದನು. ಬ್ರಾಹ್ಮಣನು ಬ್ರಹ್ಮರಾಕ್ಷಸನ ಮಾತುಗಳನ್ನು ಕೇಳಿ ಬದುಕಿತು ಬಡ ಜೀವ ಎಂದುಕೊಂಡು ಅವರೆದುರಿಗೆ ನಿರ್ಭಯದಿಂದ ನಿಂತನು. ಬ್ರಾಹ್ಮಣನು ಅವರನ್ನುದ್ದೇಶಿಸಿ, ರಾಕ್ಷಸಾಕಾರವರಾದ ನೀವು ಯಾರು? ಈ ಘೋರ ರೂಪ ನಿಮಗುಂಟಾಗಲು ಕಾರಣವೇನು ಎಂದು ಪ್ರಶ್ನಿಸಿದನು. ಆಗ ಒಬ್ಬ ಬ್ರಹ್ಮರಾಕ್ಷಸನು ತನ್ನ ಕಥೆಯನ್ನು ಹೇಳಿದನು. ಅಯ್ಯ ವಿಪ್ರೋತ್ತಮ, ನಾನು ಹಿಂದಿನ ಜನ್ಮದಲ್ಲಿ ಒಂದು ಹಳ್ಳಿಯ ಅಧಿಕಾರಿಯಾಗಿದ್ದೆನು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಕುಲ ಮರ್ಯಾದೆಯನ್ನು ಕಾಪಾಡದೆ ನನ್ನ ಅಧಿಕಾರ ಬಲದಿಂದ ಇತರ ಬ್ರಾಹ್ಮಣರಿಗೆ
ಕಿರುಕುಳ ಕೊಡುತ್ತಾ ಭ್ರಷ್ಟಾಚಾರದಿಂದ ಜೀವನ ಸಾಗಿಸುತ್ತಿದ್ದೆನು. ಇತರ ಬ್ರಾಹ್ಮಣರ ಹಣವನ್ನು ಅಪಹರಿಸಿದರೆ ನನಗೆ ನನ್ನ ಪಿತೃಗಳಿಗೂ ನರಕಬಾಧೆ ತಪ್ಪುವುದಿಲ್ಲ ಎಂಬ ವಾಸ್ತವ ಸಂಗತಿಯನ್ನರಿತಿದ್ದರೂ ನಾನು ಪಾಪಕೃತ್ಯಗಳಲ್ಲಿ ತೊಡಗಿದೆನು. ನನ್ನಲ್ಲಿ ಬಹಳಷ್ಟು ಹಣವಿದ್ದರೂ ಒಬ್ಬರಿಗೆ ಒಂದು ಕಾಸು ಕೊಡಲಿಲ್ಲ, ದಾನ ಧರ್ಮಗಳನ್ನು ಮಾಡಲಿಲ್ಲ. ಇವೆಲ್ಲದರ ಫಲವಾಗಿ ನಾನು ಸತ್ತ ನಂತರ ನರಕದಲ್ಲಿ ಸೇರಿ ಅಲ್ಲಿ ವಿಧ ವಿಧವಾದ ನೋವುಗಳನ್ನು ಅನುಭವಿಸಿ ಇದೀಗ ಬ್ರಹ್ಮ ರಾಕ್ಷಸನ ಜನ್ಮ ತಾಳಿರುವೆನು. ನಿನ್ನಿಂದಾಗಿ ನನ್ನ ಪೂರ್ವಜನ್ಮ ಸ್ಮೃತಿಯುಂಟಾಯಿತು, ಆದರೆ ಈ ವಿಕಾರ ರೂಪ ಹೋಗಲಿಲ್ಲ. ನನ್ನನ್ನು ಈ ಘೋರ ಯಾತನೆಯಿಂದ ಪಾರು ಮಾಡಲು ನೀನೇ ದಾರಿ ತೋರಬೇಕು. ಬಳಿಕ ಎರಡನೆಯ ಪಿಶಾಚಿ ಮಾತನಾಡಲು ಆರಂಭಿಸಿ, ಅಯ್ಯ ಬ್ರಾಹ್ಮಣನೇ, ನನ್ನ ಕಥೆಯು ಹೆಚ್ಚು ಕಡಿಮೆ ಇದೇ ಆಗಿದೆ. ನಾನೂ ಬ್ರಾಹ್ಮಣನಾಗಿ ಹುಟ್ಟಿದೆ, ಆದರೆ ದುರಾಚಾರಿಯಾಗಿದ್ದು ತಂದೆ ತಾಯಿಗಳನ್ನು ನಿಂದಿಸಿ ಅವರಿಗೆ ಅಪಾರ ನೋವುಂಟು ಮಾಡಿದೆ. ಅತಿಥಿಗಳನ್ನಾದರಿಸಲಿಲ್ಲ, ಬಂಧು ಬಾಂಧವರಿಗೆ ಊಟ ನೀಡಲಿಲ್ಲ. ಈ ಪಾಪಗಳ ಫಲ ನಾನು ಸತ್ತ ಬಳಿಕ ನರಕವನ್ನು ಬಹುಕಾಲ ಅನುಭವಿಸಿದೆ. ಇದು ಈಗ ಬ್ರಹ್ಮರಾಕ್ಷಸ ಜನ್ಮ ಎತ್ತಿದೆ. ನಿನ್ನ ದರ್ಶನ ಮಾತ್ರದಿಂದ ಹಳೆಯದೆಲ್ಲ ನೆನಪಾಯಿತು. ನನ್ನನ್ನು ಈ ಪಾಪಿ ಜನ್ಮದಿಂದ ನೀನೇ ಪಾರು ಮಾಡಬೇಕು ಎಂದು ಹೇಳಿದನು. ಇನ್ನು ಮೂರನೆಯ ಬ್ರಹ್ಮರಾಕ್ಷಸನು ಮಾತನಾಡಿ, ವಿಪ್ರಶ್ರೇಷ್ಠ, ನಾನಾದರೂ ಬ್ರಾಹ್ಮಣನಾಗಿ ಹುಟ್ಟಿದ್ದೆ. ಒಂದು ಹಳ್ಳಿಯಲ್ಲಿ ಮಹಾವಿಷ್ಣು ದೇವಾಲಯದ ಅರ್ಚಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೆ. ಆದರೆ ನಾನು ನೇಮನಿಷ್ಠಗಳಿಂದಿದ್ದು ಪರಮಾತ್ಮನನ್ನು ಅರ್ಚಿಸದೆ ದೇವಾಲಯಕ್ಕೆ ಬಂದು ಹೋದವರನ್ನು ನಿಂದಿಸುತ್ತಾ ಕಾಲ ಕಳೆದೆನು. ಸಾಲದೆಂದು ಭಕ್ತಜನರು ತಂದು ದೇವರ ನೈವೇದ್ಯಕ್ಕೆಂದು ಅರ್ಪಿಸಿದ ಹಣ್ಣು ಕಾಯಿಗಳನ್ನು ದೇವರಿಗೆ ಸಲ್ಲಿಸದೆ ಮಂಗಳಾರತಿಯನ್ನೂ ಮಾಡದೆ ನಾನೇ ಉಪಯೋಗಿಸುತ್ತಿದ್ದೆನು. ನೈವೇದ್ಯ ಮಾಡದೆ ಹಾಗೆಯೇ ಇತರರಿಗೆ ವಿತರಿಸುತ್ತಿದ್ದೆನು. ಈ ಕೆಟ್ಟ ಕಾರ್ಯಗಳ ಫಲದಿಂದ ನಾನು ನನ್ನ ಗೆಳೆಯರಂತೆಯೇ ನರಕವಾಸ ಅನುಭವಿಸಿ ಈಗ ಪಿಶಾಚಿಯಾಗಿ ಘೋರ ರೂಪ ಧರಿಸಿದ್ದೇನೆ. ಆದರೆ ನಿನ್ನ ದರ್ಶನ ಮಾತ್ರದಿಂದ ನಾನು ಕಳೆದ ಜನ್ಮದ ಸ್ಮೃತಿ ಪಡೆಯಲು ಸಾಧ್ಯವಾಯಿತು. ಇನ್ನಾದರೂ ನನಗೆ ಈ ಬಾಧೆ ಸಹಿಸಿಕೊಂಡಿರಲು ಸಾಧ್ಯವಿಲ್ಲ. ನಮಗೆಲ್ಲ ಜ್ಞಾನೋದಯವಾಗಿದೆ, ನೀನೇ ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದನು. ಮೂವರು ತಮ್ಮ ತಮ್ಮ ಅನುಭವಗಳನ್ನು ಹೇಳಿಕೊಂಡ ಬಳಿಕ ಬ್ರಾಹ್ಮಣನಿಗೆ ಅವರ ಪರಿಸ್ಥಿತಿ ಅರ್ಥವಾಯಿತು. ಅವನು ಮಾತನಾಡಿ, ಪಿಶಾಚಿಗಳಿರ, ನೀವುಗಳು ಹಿಂದಿನ ಜನ್ಮದಲ್ಲಿ ಮಾಡಿದ ಅಕಾರ್ಯಗಳಿಂದಾಗಿ ಈ ಘೋರ ಯಾತನೆಯನ್ನು ಅನುಭವಿಸಿದ್ದೀರಿ. ಮುಖ್ಯವಾಗಿ ನಿಮಗೆ ನಿಮ್ಮ ತಪ್ಪುಗಳ ಅರ್ಥವಾಗಿದೆ. ಇನ್ನು ಚಿಂತಿಸಬೇಡಿ, ನೀವು ನನ್ನೊಂದಿಗೆ ಬನ್ನಿ. ನಾನು ನಿಮಗೆ ಈ ಜನ್ಮದಿಂದ ಬಿಡುಗಡೆ ಹೊಂದಲು ದಾರಿ ಮಾಡಿಕೊಡುತ್ತೇನೆ ಎಂದು ಹೇಳಿದನು. ಬ್ರಾಹ್ಮಣನ ಮಾತಿಗೆ ಇಲ್ಲವೆನ್ನದೇ ಆ ಮೂವರು ಪಿಶಾಚಿಗಳು ಅವನ ಹಿಂದೆಯೇ ಹೋದರು. ಬ್ರಾಹ್ಮಣನು ಅವರನ್ನೆಲ್ಲ ಕಾರ್ತೀಕ ಮಾಸ ಆರಂಭವಾಗುತ್ತಿದ್ದಂತೆಯೇ ಜೀವನದಿಯಾದ ಕಾವೇರಿ ತೀರಕ್ಕೆ ಕರೆದೊಯ್ದನು. ಬ್ರಹ್ಮ ರಾಕ್ಷಸರಿಗೆ, ಪಿಶಾಚಿಗಳಿಗೆ ಕಾವೇರಿಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಅರ್ಹತೆ ಇಲ್ಲದಿದ್ದುದರಿಂದ ಬ್ರಾಹ್ಮಣನು ತಾನೇ ಸಂಕಲ್ಪ ಮಾಡಿ ಸ್ನಾನವನ್ನು ಮಾಡಿದನು. ಬಳಿಕ ಅದರ ಫಲವನ್ನು ಆ ಮೂರೂ ಪಿಶಾಚಿಗಳಿಗೆ ಧಾರೆ ಎರೆದನು. ಕಾರ್ತೀಕ ಸ್ನಾನ ಫಲದ ಪ್ರಭಾವದಿಂದ ಪಿಶಾಚಿಗಳು ಮುಕ್ತಿ ಹೊಂದಿ ಮಾನವ ಶರೀರವನ್ನು ಹೊಂದಿ ವಿಷ್ಣು ಸಾನ್ನಿಧ್ಯವನ್ನು ಪಡೆದರು. ಜನಕ ಮಹಾರಾಜ, ಕೇಳಿದೆಯಾ? ಪಿಶಾಚಿಗಳು ಪಾಪ ಮುಕ್ತರಾದ ಕಥೆಯನ್ನು. ಕಾರ್ತೀಕ ಮಾಸದಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಹರಿಹರರನ್ನು ಯಾರೇ ಆಗಲಿ ಪೂಜೆ ಮಾಡಿದ್ದೇ ಆದರೆ ಸತ್ಫಲಗಳನ್ನು ಪಡೆಯುವವರು. ಹಲವು ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವು ಅವರಿಗಾಗುವುದು. ಪರಮಾತ್ಮನಾದ ವಿಷ್ಣುವಿನ ಧ್ಯಾನ ಮಾತ್ರದಿಂದಲೇ ವಿಷ್ಣು ಸಾಯುಜ್ಯವನ್ನು ಪಡೆದು ಧನ್ಯರಾಗುವರು. ಇದು ಸತ್ಯ. ಈ ಸ್ನಾನ ವ್ರತವನ್ನು ಯಾರು ಬೇಕಾದರೂ ಸ್ತ್ರೀ ಪುರುಷ ಭೇದವನ್ನಿಲ್ಲದೆ ಆಚರಿಸಬಹುದಾಗಿದೆ. ವ್ರತವನ್ನು ಅಲ್ಲೆಗೆಳೆಯುವವರು, ಉಪೇಕ್ಷಿಸುವವರು ಹಲವಾರು ಜನ್ಮಗಳನ್ನೆತ್ತಿ ಚಂಡಾಳರಾಗಿಯೋ ನಾಯಿಯಾಗಿಯೋ ಹುಟ್ಟಿ ಪಾಡುಪಡುವವರು.
ಆದುದರಿಂದ ಕಾರ್ತೀಕ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡಬೇಕು. ಇದನ್ನು ನೀನು ಆಚರಿಸುವವನಾಗು ಎಂದು ವಸಿಷ್ಠನು ಕಥೆಯನ್ನು ಮುಗಿಸಿದನು. ಇಲ್ಲಿಗೆ ಅಧ್ಯಾಯ 3 ಮುಗಿಯಿತು. ನಾಳೆ ಅಧ್ಯಾಯ 4. ಸರ್ವೇ ಜನ ಸುಖಿನೋ ಭವಂತು.